ನಂದಗೋಕುಲ ಇವತ್ತಿನ ಸಂಚಿಕೆಯಲ್ಲಿ ಮೀನಾ ಗಿರಿಜನಿಗೆ ಕಾಂಪಿಟೇಷನಿಗೆ ಹೋಗಿದ್ದು ಫೋಟೋ ಎಲ್ಲ ತೋರಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಗಿರಿಜಾ ತುಂಬ ಚೆನ್ನಾಗಿದೆ ಕಣಮ್ಮ ಅಂತ ಹೇಳ್ತಿರುವಾಗ ಅಮ್ಮು ಬಂದು ಏನು ಮಾಡ್ತಿದ್ದೀರಾ ಅಕ್ಕ ಅತ್ತೆ ಅಂತ ಕೇಳ್ತಾರೆ. ಇಲ್ಲ ಕಣೆ ಅಮ್ಮು, ಬಾ ಫೋಟೋ ನೋಡು, ನಾನು ಅತ್ತೆಗೆ ಎಲ್ಲ ಕಾಂಪಿಟೇಷನಿಂದು ಫೋಟೋ ತೋರಿಸ್ತಿದ್ದೆ ಅಂತ ಹೇಳ್ತಾರೆ. ಹೌದಾ, ಅದನ್ನೆಲ್ಲ ನಾನು ಮೊದಲೇ ನೋಡಿದ್ದೀನಿ ಬಿಡಿ ಅಂತ ಹೇಳ್ತಾಳೆ. ಏನೇ ಅಮ್ಮು, ಏನಾಗಿದೆ ನಿನಗೆ, ಏನಾದ್ರು ಕಾಫಿ ಬೇಕಾನೆ ಅಂತ ಕೇಳ್ತಾಳೆ ಗಿರಿಜಾ. ಅಯ್ಯೋ ಕಾಫಿನ ಬೇಡ, ಕಾಫಿ ಕುಡಿದ್ರೆ ನನ್ನ ಡ್ರೆಸ್ ಎಲ್ಲ ಹಾಳಾಗುತ್ತೆ ಅಂತ ಈ ಕಡೆ ಅಮ್ಮು ಹೇಳ್ತಾಳೆ. ಏನಾದರೂ ತಿಂಡಿ ಬೇಕಾನೆ, ದೋಸೆ ಮಾಡಿಕೊಡ್ಲಾ ಅಂತ ಕೇಳಿದಾಗ ದೋಸೆ ತಿಂದರೆ ಚಟ್ನಿ ಎಲ್ಲ ನನ್ನ ಡ್ರೆಸ್ಸಿಗೆ ಬಿದ್ದು ಹಾಳಾಗುತ್ತೆ ಅಂತ ಹೇಳ್ತಾರೆ. ಏನಾಗಿದೆ ಅಮ್ಮಗೆ, ಈ ಥರ ಮಾಡ್ತಿದ್ದಾಳಲ್ಲ ಅತ್ತೆ, ನಾನು ಇವತ್ತೀಗ ಹೇಗೆ ಕಾಣ್ತಿದ್ದೀನಿ ಅಂತ ಅಮ್ಮು ಕೇಳ್ತಾಳೆ. ಏನಿಗೆ ಚೆನ್ನಾಗಿ ಕಾಣ್ತಿದ್ಯಾ, ಅಲ್ಲ ನನ್ನ ಹೇರ್ ಸ್ಟೈಲು, ನನ್ನ ಡ್ರೆಸ್ಸಾ, ವಾವ್ ಅಮ್ಮು ಯಾವಾಗೆ ತಗೊಂಡೆ ಹೊಸ ಡ್ರೆಸ್ಸು, ಅಯ್ಯೋ ನಾನು ತಗೊಂಡಿದ್ದಲ್ಲ ಕಾಡ್ ಪಾಪ ನನಗೆ ಕೊಡಿಸಿದ್ದು ಅಂತ ಹೇಳ್ತಾರೆ. ಹೌದಾ, ಯಾವಾಗಲೂ ನೋಡಿದರೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಾನೆ, ನೋಡಿದರೆ ಡ್ರೆಸ್ ಕೊಡಿಸಿದ್ದಾನೆ ನನ್ನ ಮಗ ಅಂತ ಹೇಳ್ತಾನೆ. ಅಯ್ಯೋ ಅತ್ತೆ, ಅವ್ರ ಮೇಲೆ ಪ್ರೀತಿ ಯಾವತ್ತೋ, ಅವರಿಬ್ಬರ ಮಧ್ಯೆ ಪ್ರೀತಿ ಯಾವತ್ತೋ ಆಗಿತ್ತು, ಆದರೆ ನಮ್ಮ ಮುಂದೆ ಮಾತ್ರ ಅವ್ರು ತೋರಿಸ್ತಿರ್ಲಿಲ್ಲ ಅಂತ ಮೀನಾ ಹೇಳ್ತಾರೆ. ಅಷ್ಟೊತ್ತಿಗೆ ಇದು ನೀನು ವಲ್ಲಭಂಗೆ ತೋರಿಸಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಅತ್ತೆ, ಅವ್ನ ಮುಂದೆ ಹೋಗೋಕ್ಕೆ ಧೈರ್ಯ ಇಲ್ಲ, ಫಸ್ಟು ಹೋಗಿ ಅವನಿಗೆ ತೋರಿಸು. ಅಯ್ಯೋ ನನಗೆ ಏನೋ ನಾಚಿಕೆನಾ, ಇಲ್ಲ ನಾಳೆ ತೋರಿಸೋಣ ಅಂತಿದ್ದೆ ಅಂತ ಅಮ್ಮ ಹೇಳ್ತಾರೆ. ಅಯ್ಯೋ ನಾಳೆ ಎಲ್ಲ ಬೇಡ, ನಾನು ನಿಮ್ಗಿಂತ ಈ ವಿಚಾರದಲ್ಲೆಲ್ಲ ಸೀನಿಯರು, ಹೋಗು ಇವತ್ತೇ ತೋರಿಸು ಅಂತ ಹೇಳ್ತಾನೆ. ಈ ಕಡೆ ವಲ್ಲಭ ಕೂತ್ಕೊಂಡು ಓದ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಮ್ಮ ಬಂದು, ಕಟ್ಪಾಪ ಏನು ಮಾಡ್ತಿದ್ಯಾ, ಯಾಕೆ ಕಾಣ್ತಿಲ್ವಾ, ನಾನು ಓದ್ತಿದ್ದೀನಿ ಅಂತ ಹೇಳ್ತಾನೆ. ಹೌದಾ, ನಾನು ನಿನಗೆ ಕಾಫಿ ಮಾಡಿಕೊಡ್ಲಾ, ಅಯ್ಯೋ ನೀನು ಮಾಡಿಕೊಡೋ ಕಾಫಿನ ಬೇಡವೇ ಬೇಡಪ್ಪ ಅಂತ ಹೇಳ್ತಾನೆ. ಯಾಕೋ ಕಟ್ಪಾಪ, ನಾನು ಚೆನ್ನಾಗಿ ಮಾಡ್ತೀನಲ್ವಾ, ಬೇಡ ಅಂತ ಹೇಳ್ತಾನೆ. ಈ ಕಡೆ ನೋಡೋದೇ ಇಲ್ಲ ಅಮ್ಮ. ಅಯ್ಯೋ ಇವನು ಎಷ್ಟೇ ಮಾತಾಡಿದ್ರು ನೋಡ್ತಾನೆ ಇಲ್ಲಲ್ಲ. ಅಷ್ಟೊತ್ತಿಗೆ ಬ್ಯಾಗ್ನ ಮಂಚದ ಮೇಲೆ ಇಟ್ಟಿರ್ತಾನೆ. ನಾನು ಇಷ್ಟು ಸಲ ಹೇಳಲಿಲ್ಲ ಈ ಬ್ಯಾಗ್ನೆಲ್ಲ ಮಂಚದ ಮೇಲೆ ಇಡಬೇಡ ಅಂತ, ಅಷ್ಟು ನಿನಗೆ ಅರ್ಥನೇ ಆಗಲ್ವಲ್ಲ ಅಂತ ಕೇಳ್ತಾನೆ. ಯಾಕೆ ಇವತ್ತು ಹಿಂಗಾಡ್ತಿದ್ಯಾ, ಏನಾಗಿದೆಯಾ ಅಂತ ಕೇಳ್ತಾನೆ. ಏನು ಮಾಡಿದರೂ ವಲ್ಲಭ ನೋಡ್ತಾನೆ ಇರಲ್ಲ. ಅಷ್ಟೊತ್ತಿಗೆ ಅಮ್ಮ ಇದ್ದವಳು, ಕಾಟ್ಪಾಪ ನಿನಗೆ ಯಾವ ಕಲರ್ ತುಂಬ ಇಷ್ಟ, ನಿನಗೆ ಲೈಟ್ ಬ್ಲೂ ಇಷ್ಟ ಆಗುತ್ತೆ, ಲೈಟ್ ಬ್ಲೂನ, ಅದು ನನಗೆ ಚೂರು ಇಷ್ಟನೇ ಆಗಲ್ಲ. ಹೌದಾ, ನಿನ್ನ ಹತ್ರ ಆ ಶರ್ಟೇ ಇಲ್ಲ, ಇಲ್ಲ ನನ್ನ ಹತ್ರ ಆ ಶರ್ಟೇ ಇಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ವಲ್ಲಭಂಗೆ ಫೋನ್ ಬಂತು ಅಂತ ಫೋನಿಗೆ ಹೋಗ್ತಾಳೆ. ಈ ಕಡೆ ಗಿರಿಜಾ ಮೀನನಿಗೆ ಕಾಫಿ ಕೊಡ್ತಿರ್ತಾಳೆ. ಪ್ರಿಯಾ ಬಂದು, ಅಯ್ಯೋ ಪ್ರಿಯವರೇ, ನಾನೇ ನಿಮಗೆ ಹಾಕೊಡೋಣ ಅಂತ ಇದ್ದೆ, ನೀವೇ ಅತ್ತೆ ಅಷ್ಟೊತ್ತಿಗೆ ಕೊಟ್ರಂದ್ರೆ, ಹಾಕೊಡೋದೆಲ್ಲ ಇರೋ ಕೆಲಸ ನಿಮ್ಮದೇ ಅಲ್ವಾಕ್ಕ, ಬಿಡಿ ಅಂತ ಹೇಳ್ತಾರೆ. ಸರಿ ತಗ, ನಿಂಗೆ ಟಿಫಿನ್ ತುಂಬಿಸ್ಕೊಡ್ತೀನಿ ಹೋಗು. ಅಯ್ಯೋ ಬೇಡ ಅತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಏನು, ಮಧ್ಯಾಹ್ನಕ್ಕೆ ಊಟ ನೀವು ಹೊರಗೆ ಮಾಡಬೇಕು ಅಂತ ಇದ್ದೀರಾ ಅಂತ ಪ್ರಿಯಾ ಕೇಳ್ತಾರೆ. ಹೊರಗೆಲ್ಲ ಊಟ ಮಾಡಬಾರ್ದು ಅನ್ನೋಷ್ಟೊತ್ತಿಗೆ, ಅಕ್ಕ ನಾನೇನಾದ್ರು ಹಂಗೆ ಹೇಳಿದ್ನ, ಯಾಕೆ ನೀವೆಲ್ಲದಕ್ಕೂ ಮಧ್ಯ ಬರ್ತೀರಾ, ನಾನು ಮನೆಗೆ ಬಂದು ಊಟ ಮಾಡ್ತೀನಿ. ಅದೇ ಇರಲಿ, ಕೇಶವನಿಗೆ ಮಾವ ಬೈತಿರುವಾಗ ನೀವು ನಗಾಡಿದ್ರಲ್ಲ ಅಂತ ಕೇಳ್ತಾನೆ. ನಾನು ನಗಾಡಿಲ್ಲ, ಸುಳ್ಳು ಹೇಳಬೇಡಿ ಅಕ್ಕ, ನೀವು ನಗಾಡಿದ್ರಿ, ನಾನು ನೋಡಿದೆ, ಯಾಕಂದರೆ ಅದು ಮಾವ ಹೇಳಿದ್ರಲ್ಲ, ನಂಗೊಂಥರ ಜೋಕ್ ಅನ್ನಿಸ್ತಿತ್ತು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಗಿರಿಜೆ ಇದ್ದಳು, ಏನಮ್ಮ ನನ್ನ ಮಗಂಗೆ ಬೈತಿದ್ರೆ ನಿಮಗೆ ಜೋಕು ಅಂತ ಅನ್ನಿಸುತ್ತಾ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ, ನೋಡಿ ಅಕ್ಕ, ನೀವು ಈ ಥರ ನಾಟಕ ಬೇರೆಯವ್ರ ಹತ್ರ ಆಡಿ, ಆದರೆ ನನ್ನ ಹತ್ರ ಎಲ್ಲ ಈ ಥರ ಆಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ಪ್ರಿಯಾ ಕೇಳ್ತಾಳೆ, ನೀವು ಬೆಳಿಗ್ಗೆ ತಿಂಡಿ ತಿಂದಿಲ್ಲ ಅನಿಸುತ್ತೆ, ತಿಂಡಿ ತಿನ್ನಲ್ಲ ಅಂದರೆ ಕೋಪ ಬರುತ್ತೆ ಅಂತ, ನಾನು ನಿಮಗೆ ತಿಂಡಿ ಹಾಕ್ಕೊಡ್ಲಾ ಅಂತ ಪ್ರಿಯಾಂಗೆ ಕೇಳ್ತಾಳೆ. ಬೇಡ ಪ್ರಿಯಕ್ಕ, ನೀವು ಈ ಥರ ಎಲ್ಲ ನನ್ನ ಹತ್ರ ನಾಟಕ ಮಾಡಬೇಡಿ ಅಂತ ಸೀದಾ ಈ ಕಡೆ ಪ್ರಿಯಂಗೆ ಆ ಥರ ಹೇಳಿ ಮೀರಾ ಡ್ಯೂಟಿಗೆ ಹೊರಡ್ತಾಳೆ. ಈ ಕಡೆ ವಲ್ಲಭ ಫ್ರೆಂಡ್ ಹತ್ರ ಫೋನ್ ಮಾಡೋದು ನೋಡಿ ಫೋನ್ನ ಬಿಸಾಕ್ಬಿಡ್ತಾಳೆ ಅಮೂಲ್ಯ. ಅಯ್ಯೋ ದೇವ್ರೆ, ನಾನೇನಾದ್ರು ಈಗ ಸುಮ್ಮನೆ ಆದರೆ ವಲ್ಲಭ ನನ್ನನ್ನು ಸುಮ್ಮನೆ ಬಿಡಲ್ಲ, ನಾನು ಅವನ ಹತ್ರ ಸಿಟ್ಟಲ್ಲಿರಬೇಕು ಅಂತ ಹೇಳ್ತಾಳೆ. ಅಯ್ಯೋ ಏನೇ ಮಾಡಿಬಿಟ್ಟೆ, ನನ್ನ ಮೊದಲೇ ಲ್ಯಾಪ್ಟಾಪ್ ಹಾಳಾಗಿದೆ, ಅದನ್ನೇ ಸರಿ ಮಾಡ್ಸೋಕ್ಕಾಗಲ್ಲ ಅಂತಿದ್ದೀನಿ, ಆದರೆ ನೀನು ಅದ್ರ ಮಧ್ಯೆ ಈ ಮೊಬೈಲ್ನೂ ಕೆಳಗೆ ಹಾಕ್ಬಿಟ್ಟಿಯಲ್ಲ ಅಂತ ವಲ್ಲಭ ಅಮ್ಮಗೆ ಬೈತಾ ಇರ್ತಾನೆ. ವಲ್ಲಭ ಹೇಳ್ತಾಳೆ, ಈಗೇನಾದ್ರು ಮೊಬೈಲ್ ಸ್ವಿಚ್ ಆನ್ ಆಗೋದೇ ಇರಲಿ, ನಿನಗೆ ಏನು ಮಾಡ್ತೀನಿ ನೋಡು ಅಂತ ಹೇಳ್ತಾನೆ. ಅಯ್ಯೋ ಸ್ವಿಚ್ ಆನೇ ಆಗ್ತಿಲ್ಲಲ್ಲನೇ, ಎಲ್ಲ ನಿಮ್ಮಪ್ಪ ಮಾಡಿದ ಮುದ್ದು, ನನ್ನ ಅಪ್ಪನ ವಿಚಾರಕ್ಕೆ ಬಂದರೆ ಏನಿಲ್ಲ, ಏನೇ ಹೇಳ್ತೀಯಾ, ನಿಮ್ಮ ಅಪ್ಪನ ವಿಚಾರಕ್ಕೆ ಬರ್ತೀನಿ ಅಂತ ಇವ್ರು ಜಗಳ ಮಾಡ್ತಿರ್ತಾರೆ. ಈ ಕಡೆ ಗಿರಿಜಾ ಮತ್ತು ಪ್ರಿಯಾ ಅಡುಗೆ ರೂಮಲ್ಲೇ ಇರ್ತಾರೆ. ಗಿರಿಜಾ, ಅಯ್ಯೋ ದೇವ್ರೆ, ಈ ಪ್ರಿಯಾ ಇಲ್ಲೇ ಇದ್ದಾಳೆ, ಇವರು ಇಬ್ಬರೇ ಅಕ್ಕಪ್ಪ ಇಷ್ಟು ಜೋರಾಗಿ ಗಲಾಟೆ ಮಾಡ್ತಿದ್ದಾರೆ, ಇವಳು ಕಿವಿ ಕೇಳಿದರೆ ಅಷ್ಟೇ ಅಂದ್ಕೊಂಡು, ಪ್ರಿಯಾ ನೀನು ಹಿತ್ತಲಲ್ಲಿ ಹೋಗಿ ಬಟ್ಟೆ ತಗೊಂಡು ಬಾರಮ್ಮ ಅಂತ ಹೇಳ್ತಾಳೆ. ಪ್ರಿಯಾ ಇದ್ದವಳು, ಅತ್ತೆ ಅಮ್ಮು ಮತ್ತು
ವಲ್ಲಭ ಏನೋ ಜೋರು ಜಗಳ ಮಾಡ್ತಿದ್ದಾರೆ, ಬನ್ನಿ ಅತ್ತೆ ಹೋಗಿ ನೋಡೋಣ ಅನ್ನೋಷ್ಟೊತ್ತಿಗೆ ಅವರಿಬ್ಬರು ರೂಮಲ್ಲಿ ಜಗಳ ಮಾಡ್ತಿರೋದನ್ನ ಇವರಿಬ್ಬರು ನೋಡ್ತಾರೆ. ಯಾಕೋ ಏನಾಯಿತು, ಇಬ್ಬರು ಯಾಕೆ ಜಗಳ ಮಾಡ್ತಿದ್ರೆ, ಇವಳೊಬ್ಳು ನನ್ನ ಪಾಲಿಗೆ ಬಂದ ಶತ್ರು, ನೋಡಮ್ಮ ಮೊಬೈಲ್ನ ಹಾಳು ಮಾಡಿಬಿಟ್ಲು, ನೋಡಿ ಅತ್ತೆ ಇವನು ತುಂಬ ಗಾಂಚಲಿ ಮಾಡ್ತಿದ್ದ, ಹಾಗಾಗಿ ಮೊಬೈಲ್ನ ನಾನು ಬಿಸಾಕ್ತೆ ಅಷ್ಟೇ ಅತ್ತೆ ಅಂದಾಗ, ಅಯ್ಯೋ ಬಿಟ್ರು ಅದಕ್ಕೆಲ್ಲ ಯಾಕೆ ಜಗಳ ಮಾಡ್ತಿದ್ದೀರಾ ಅಂದಾಗ ಪ್ರಿಯಾ ಒಂಥರ ನೋಡ್ತಿರ್ತಾಳೆ. ಅಯ್ಯೋ ದೇವ್ರೆ, ಇವ್ರ ಮುಂದೆನೇ ಇವ್ರು ಹಿಂಗೆ ವಾದ ಮಾಡ್ಕೋಬೇಕಾಗಿತ್ತಾ, ಸರಿ ಬಿಡಿ ಇಲ್ಲಿಗೇನೆ ಹೋಗಿ ಈ ಕಡೆ ಇಬ್ಬರು ಹೋಗಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಪ್ರಿಯಾ ಇದ್ದಳು, ಅತ್ತೆ ಇವರಿಬ್ಬರು ನಿಜವಾಗ್ಲೂ ಗಂಡ ಹೆಂಡ್ತಿನ ಅಂತ ಕೇಳ್ತಾರೆ. ಯಾಕಮ್ಮ ನಿನಗೆ ಈ ಥರ ಅನುಮಾನ ಬಂತು, ಅಲ್ಲ ಗಂಡ ಹೆಂಡ್ತಿ ಯಾರು ಹಿಂಗೆ ಜಗಳ ಆಡ್ತಾರೆ, ಹೌದು ಅವರು ತುಂಬ ಪ್ರೀತಿ ಜಾಸ್ತಿ ಆದಾಗನೇ ಈ ಥರ ಜಗಳ ಆಡೋದು ಅಂತ ಗಿರಿಜಾ ಅಲ್ಲೇ ಮ್ಯಾನೇಜ್ ಮಾಡ್ತಾಳೆ. ಪ್ರಿಯಾ ಇದ್ದವಳು ಹೇಳ್ತಾಳೆ, ನಾನು ಎಷ್ಟೋ ಜನ ಗಂಡ ಹೆಂಡ್ತಿನ ನೋಡಿದ್ದೀನಿ ಅತ್ತೆ, ಆದರೆ ಇವ್ರಂಗೆ ಯಾರೂ ಜಗಳ ಆಡಲ್ಲ, ಇವರು ನೋಡಿದರೆ ಗಂಡ ಹೆಂಡ್ತಿ ಅಂತಲೇ ಅನಿಸಲ್ಲ. ಇಲ್ಲ ವಲ್ಲಭಂಗೆ ನೀನು ಇವಳನ್ನೇ ಮದುವೆ ಆಗಬೇಕು, ಅಮ್ಮಗೆ ನೀನು ಇವನ್ನೇ ಮದುವೆ ಆಗಬೇಕು ಅಂತ ಒತ್ತಾಯದಿಂದ ಮದುವೆ ಮಾಡಿಸ್ದಂಗೆ ಇದೆ ಅತ್ತೆ ಏನೋ ಅಂದ್ಕೊಂಡು ಪ್ರಿಯಾ ಹೋಗ್ತಾಳೆ. ಅಷ್ಟೊತ್ತಿಗೆ ಗಿರಿಜಾ ಇದ್ದವಳು, ಅಯ್ಯೋ ದೇವ್ರೆ, ಇವಳಿಗೆ ಮನಸ್ಸಲ್ಲಿ ಈಗ ಅನುಮಾನ ಅನ್ನೋ ಬೇರು ಹೊಕ್ಕಿದೆ, ಅದು ಹತ್ತಿ ದೊಡ್ಡ ಹೆಮ್ಮರಾಗೋದ್ಕಿಂತ ಮುಂಚೆ ಅದನ್ನು ಕಿತ್ತು ಹಾಕಬೇಕು, ಅಯ್ಯೋ ದೇವ್ರೆ ನೀನೇ ಏನಾದ್ರು ಮಾಡಪ್ಪ ಅಂತ ಹೇಳ್ತಾಳೆ. ಈ ಕಡೆ ಅಂಗಡಿಲಿ ದಿನಸಿನೆಲ್ಲ ಕೇಶವ ಜೋಡಿಸ್ತಿರುವಾಗ ಒಂದು ಎಣ್ಣೆ ಡಬ್ಬಿನ ಬೀಳಿಸ್ತಾನೆ. ಅಷ್ಟೊತ್ತಿಗೆ ಅಯ್ಯೋ ಈಗ ಇವನು ಭಾವನ ಹತ್ರ ಬೈಸ್ಕೊಳ್ತಾನೆ. ಅಷ್ಟೊತ್ತಿಗೆ ಅಯ್ಯೋ ಬೆಳಗ್ಗೆಯಿಂದ ಇವನು ನನ್ನ ಹತ್ರ ಬೈಸ್ಕೊಳ್ತಾನೆ ಇದ್ದಾನೆ, ಇರಲಿ ಬಿಡು ಬೇಕು ಅಂತ ನೀನೇನು ಬೀಳಿಸಿಲ್ಲ, ಕೈ ತಪ್ಪಿ ಬಿದ್ದಿರ್ಬೋದು, ಹಾಗೆ ನಿಧಾನ ಜೋಡಿಸು ಅಂತ ಹೇಳ್ತಾರೆ. ಅಯ್ಯೋ ನಮ್ಮ ಭಾವ ಇವತ್ತು ಬೈದೇ ಇಲ್ಲ, ಆದರೂ ಅವರು ಬೈದಿದ್ರೇ ಚೆನ್ನಾಗಿತ್ತು, ಅವರು ಬೈದ್ರೇ ನೋಡೋಕ್ಕೆ ಚಂದ ಅಂತ ಹೇಳ್ತಾರೆ, ಹಾಗಾದರೆ ನೀನೇ ಬೈಸ್ಕ ಅಂತ ಹೇಳ್ತಾರೆ. ಈ ಕಡೆ ಅಯ್ಯೋ ದೇವ್ರೆ, ಅಮ್ಮ ಮೇಲೆ ಅನುಮಾನ ಬಂದಿದೆ, ಇವಳೇನಾದ್ರು ಪ್ರಿಯಾ ಹೋಗಿ ನಮ್ಮ ಮನೆಯವ್ರಿಗೆ ಹೇಳೋದ್ಕಿಂತ ಮುಂಚೆ ಇದನ್ನು ಸರಿ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಅಮ್ಮ ಬರ್ತಾಳೆ. ಯಾಕತ್ತೆ ಹಿಂಗೆ ಮಂಗ ಥರ ಆಡ್ತಿದ್ದೀರಾ ಅಂದಾಗ, ನಾನು ಹಿಂಗೆ ಮಂಗನ ಥರ ಕಾಣ್ತಿದ್ದೀಯೇನೆ, ನೀವಿಬ್ಬರು ಜಗಳ ನೋಡಿರೋದು ಪ್ರಿಯಾ ನೋಡಿದ್ದಾಳೆ, ಅವಳೇನಾದ್ರು ನಮ್ಮ ಮನೆಯವರಿಗೆ ಹೋಗಿ ಇವರಿಬ್ಬರು ಗಂಡ ಹೆಂಡತಿ ಥರ ಇಲ್ಲ ಅಂತೆಲ್ಲ ಹೇಳಿಬಿಟ್ರೆ ನಿಮ್ಮಿಬ್ರನ್ನವ್ರು ಹೊರಗೆ ಹೋಗ್ತಾರೆ, ಇದನ್ನು ಹೆಂಗಾರು ಅವಳು ಹೇಳ್ತಿಳ್ದಂಗೆ ನೋಡಬೇಕು, ನೀವಿಬ್ಬರು ಪ್ರೀತಿಯಿಂದ ಇರಬೇಕು ಅಂತ ಅವಳಿಗೆ ಅನ್ನಿಸ್ಬೇಕು, ಅಷ್ಟೇ ತಾನೇ ಅತ್ತೆ, ನೋಡಿ ನಾನೊಂದು ಮಾಡ್ತೀನಿ ಅಂತ ಅಮ್ಮ ಕಾಫಿ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಪ್ರಿಯಾ ಬಂದು, ಏನಮ್ಮ ಕಾಫಿ ಮಾಡ್ತಿದ್ಯಾ ಅಂದಾಗ, ನಮ್ಮ ಮನೆಯವರಿಗೆ ಕಾಫಿ ಮಾಡ್ತಿದ್ದೀನಿ, ಈಗಷ್ಟೇ ಜಗಳ ಆಡ್ತಿದ್ರಿ, ಹೌದು ಜಗಳ ಎಲ್ಲ ಇರುತ್ತೆ ಅಲ್ಲ ಅಕ್ಕ, ನಮ್ಮ ಮನೆಯವ್ರಿಗೆ ಕಾಫಿ ಮಾಡ್ತೀನಿ ಅಂತ ಹೇಳಿದ್ಲು. ಅಷ್ಟೊತ್ತಿಗೆ ಅಯ್ಯೋ ಹೇಳಿದರೆ ನಾನೇ ಮಾಡ್ತಿರ್ಲಿಲ್ಲ, ಇದರಲ್ಲಿ ಬೇರೆ ಹಾಲೂ ಚೆನ್ನಾಗಿ ಕುದಿಸಿಲ್ಲ ನೀನು, ಸಕ್ಕರೆ ಜಾಸ್ತಿ ಆಗಿದೆ, ಡಿಕಾಕ್ಷನು ಜಾಸ್ತಿ ಆಗಿದೆ, ಏನಕ್ಕ ನೀವು ಮೂಸಿನೇ ನೋಡಿದ್ದೀರಾ, ನಿಮ್ಮ ಮೂಗೆ ನಾಯಿ, ಇರಲಿ ಬಿಡಿ. ಅಷ್ಟೊತ್ತಿಗೆ ಗಿರಿಜಾ ಬಂದು, ಅದೇ ಅವಳಿಗೆ ಕೊಡಲಿ, ಇವತ್ತು ಮನೆ ಕೆಲಸ ಎಲ್ಲ ಪ್ರಿಯಾ ನೀನು ಮಾಡಬೇಡ, ಎಲ್ಲ ಅಮ್ಮನೇ ಮಾಡಬೇಕು ಅಂತ ಹೇಳ್ತಾರೆ. ಅಯ್ಯೋ ಇದೆಲ್ಲ ಸ್ಕ್ರಿಪ್ಟಲ್ಲಿ ಇರಲಿಲ್ಲಲ್ಲ, ಇವತ್ತೇ ಬರೀ ಕಾಫಿ ಮಾತ್ರ ಮಾಡ್ಕೊಡಕ್ಕೆ ಹೇಳಿದರು, ನೋಡಿದರೆ ಈಗ ಇದೆಲ್ಲ ಹೇಳ್ತಿದ್ದಾರಲ್ಲ, ಇರಲಿ ನನ್ನ ಪತಿದೇವರಿಗೆ ಹೋಗಿ ಫಸ್ಟು ನಾನು ಕಾಫಿ ಕೊಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಪ್ರಿಯಾ ಇದ್ದವಳು, ಯಾಕತ್ತೆ ಅವರಿಗೆ ಕೆಲಸ ಮಾಡೋ, ಮತ್ತಿನ್ನೇನು ಸುಮ್ಮನೆ ಕೂತ್ಕೊಂಡು ಸೋಂಬೇರಿ ಆಗ್ತಾಳೆ, ಹೌದು ಅತ್ತೆ ಸೋಂಬೇರಿತನ ಇರೋದು ನನಗೂ ಆಗಲ್ಲ, ಅವಳು ಇವತ್ತು ಕೆಲಸ ಮಾಡಲಿ ಅಂತ ಪ್ರಿಯಾ ಹೇಳ್ತಾಳೆ. ಈ ಕಡೆ ಕಾಫಿ ತಗೊಂಡೋಗಿ ವಲ್ಲಭಂಗೆ ತಗೊಳ್ರಿ ಅಂತ ಹೇಳ್ತಿರ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.